ವೀಕ್ಷಕರು ವೆಲ್ಕಮ್ ಬ್ಯಾಕ್. ಇದು ಉಡೀಸ್ ಏನ್ ಮಾತ್ ಗುರು. ಇವತ್ತು ತುಂಬಾನೇ ಸ್ಪೆಷಲ್ ಆಗಿರುವಂತ ಎಪಿಸೋಡ್ ನಡೀತಾ ಇದೆ. ನನ್ನ ಜೊತೆ ವಿಶ್ವ ಇದ್ದಾರೆ, ರಮೇಶ್ ಬಾಬು ಇದ್ದಾರೆ. ನಾವು ಏನಾಗ್ಬಿಟ್ಟಿದೀವಿ ಇವತ್ತು ಬೆಂಗಳೂರಿನವರು. ನಾನು ಕನ್ನಡದವನು, ಆದರೆ ನನಗೆ ಎಷ್ಟೋ ಕನ್ನಡಗಳು ಗೊತ್ತಿಲ್ಲ. ಯಾಕೆ? ಕನ್ನಡ ಪದಗಳು ಎಷ್ಟೋ ಕನ್ನಡ ಪದಗಳು ಗೊತ್ತಿಲ್ಲ. ಯಾಕೆ ಅಂತಂದ್ರೆ ಚರ್ಚೆಗೆ ಸಿಗೋದಿಲ್ವಲ್ಲ. ಈಗ ಪುಸ್ತಕಗಳನ್ನ ಓದಬೇಕು, ಓದೋ ಅಂತಕ್ಕಂಥ ಜನಗಳು ಜೊತೆನೂ ಇಲ್ಲ. ನಮ್ಮ ಕೆಲಸಗಳಲ್ಲಿ ಜಾಸ್ತಿ ನಾವು ಹೊರಗಡೆ ಇರ್ತೀವಿ. ನಿಮ್ಗೊಂದು ವಿಷಯ ಗೊತ್ತಾ? ಇರೋಂಥದ್ದು 2 ಲಕ್ಷ ಕನ್ನಡ ಪದಗಳು, ನಾವು ಬಳಸೋದು ಕೇವಲ 1 ಲಕ್ಷ ಮಾತ್ರ. ಹೌದು, ಇನ್ನು 1 ಲಕ್ಷ ನಮಗೆ ಗೊತ್ತೇ ಇಲ್ಲ ಸುಮಾರು ಜನಕ್ಕೆ. ಅದೇ ಹೇಳಕ್ ಹೊರಟೆ ನಾನು ಇವಾಗ. ಏನಂತಂದ್ರೆ ನಮ್ಗೆ ಎಷ್ಟೋ ಪದಗಳು ಹೆಂಗೆ ಗೊತ್ತಾಗಕ್ಕೆ ಸಾಧ್ಯ ಇಲ್ಲ. ಯಾರ ಹತ್ರನೂ ಚರ್ಚೆ ಮಾಡಲ್ಲ. ಹೌದು. ಏನು, ನಾವು ಇವಾಗ ಯಾವುದೋ ಹೊರದೇಶಕ್ಕೆ ಹೋಗ್ಬೇಕಾಗತ್ತೆ. ಅವಾಗ ನಾವು ಕೋರಮಂಗಲ ಹೋಗಬೇಕು. ಅಲ್ಲಿ ಯಾರ ಹತ್ರ ಆದರೂ ಅಡ್ರೆಸ್ ಕೇಳಬೇಕು ಅಂದರೆ, ಅಂದರೆ ವಿಳಾಸ ಕೇಳಬೇಕು ಅಂತಂದರೆ ಏನಂತ ಕೇಳ್ಬೋದು ತಾವು? ಎಲ್ಲೋಗತ್ತೆ ರೋಡು, ಎಲ್ಲಿ ಬರುತ್ತೆ? ಅಲ್ಲಲ್ಲ, ನಾವು ಹೊರದೇಶಕ್ಕೆ ಹೋಗ್ಬೇಕು ಅಂದರೆ ಏನೋ ಒಂದು ಬೇಕು. ಪಾಸ್ಪೋರ್ಟ್. ಇದಕ್ಕೆ ಕನ್ನಡದಲ್ಲಿ ಒಂದು ಕೊಡಿಪ್ಪ ಹೇಳಿ. ಆಯ್ತಾ? ಆಯ್ತು, ಅದು ಪಾಸ್ಪೋರ್ಟು ಸಿಕ್ಕಿಬಿಡ್ತು ತಮಗೆ. ಪಾಸ್ಪೋರ್ಟ್ ಸಿಕ್ಕಿದ ನಂತರವೂ ನಿಮ್ಗೆ ಯಾವುದೋ ಒಂದು ಯುರೋಪ್ನಲ್ಲಿ ನಾವು ಶೂಟಿಂಗ್ ಹೋಗ್ಬೇಕು. ಅದಕ್ಕೆ ಇನ್ನೇನೋ ಬೇಕಲ್ಲ, ವೀಸಾ. ಅದಕ್ಕೇನಾದ್ರು ಹೇಳಿಪ್ಪ. ಕರ್ನಾಟಕ ರಾಜ್ಯ, ಕನ್ನಡದ ರಾಜ್ಯ ಇವತ್ತೇನಾಗ್ಬಿಟ್ಟಿದೆ, ಕಂಗ್ಲೀಷ್ ರಾಜ್ಯ ಆಗೋಗ್ಬಿಟ್ಟಿದೆ. ಇಲ್ಲಿ ನಮ್ಮದು ಬೆಂಗಳೂರದಂತೂ ಎಸ್ಪೆಷಲಿ ಕಂಗ್ಲೀಷೇ. ನಾವು ಮಧ್ಯದಲ್ಲಿ ಆಂಗ್ಲ ಪದಗಳನ್ನು ಸೇರಿಸ್ಕೊಂಡು ಮಾತಾಡ್ತಾ ಹೋಗ್ತಾ ಇದ್ದೀವಿ. ಬಂದಿದೆಯಲ್ಲ, ಇದೆ. ಸೊ ಆ ಬದಲಾವಣೆಗಳನ್ನ ನಾವೇ ಮಾಡ್ಕೋಬೇಕು. ಹೌದು, ಹೇಳಿ. ಗಡಿನಾಡಿನಲ್ಲಿ ನಾನು ಸಾಕಷ್ಟು ಕಾರ್ಯಕ್ರಮಗಳು ಕೊಡೋಕೆ ಹೋಗ್ತೀನಿ. ಅಲ್ಲಿ ಒಬ್ರು ಹೇಳಿದ್ರು, ತಿಂಡಿ ತಿಂತ, ಸರ್ ಕನ್ನಡದ ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ ನಾವು ತೆಲುಗಲ್ಲಿ ಹೋರಾಟ ಮಾಡ್ತೀವಿ. ಯಾವ ಭಾಷೆ ಆದ್ರೂ ಇರುತ್ತೆ. ಯಾವ ಜಾಗ ಅದ? ಈ ಕಡೆ ಕೋಲಾರಿಂದ ಈ ಕಡೆ ಮುಳಬಾಗ್ಲು ಸರಿ. ಸರ್ ಕನ್ನಡದಲ್ಲಿ ಅಲ್ಲ, ಕನ್ನಡಕ್ಕೆ ನೀವು ಹೋರಾಟ ಮಾಡೋದಂದ್ರೆ ತೆಲುಗು ಭಾಷೆಯಲ್ಲಿ ಹೆಂಗೆ ಹೋರಾಟ ಮಾಡ್ತೀರಾ ನೀವು? ಹೌದು ಸರ್, ಹೆಂಗೆ ಅಂತ ಕೇಳಿದೆ. ಹೇಳ್ಬಿಡಿ ಸರ್, ಹೇಳ್ಬಿಡಿ. ಕನ್ನಡ ಮಾದೆ, ಕನ್ನಡಕ್ಕೇನಾದ್ರೂ ಆಯಿತು ಅಂತ ಏನಾದ್ರು ನಾಕಿ ಗೊತ್ತಾಯ್ತು ಅಂದ್ರೆ ನಾ ಕೊಡ್ಕ ನಿಮಗೆ ಕಲ್ಲು ತಗೊಂಡು ಹೊಡಿತೀನಿ ಅಂತ. ಇದು ವಿಶೇಷವಾದ ಹೋರಾಟ ರೀ. ಅಂದ್ರೆ ಬೇರೆ ಭಾಷೆಯವರಾದ್ರೂ ಸಹ ನಮ್ಮ ಕನ್ನಡದ ಬಗ್ಗೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ಅಂತ ಅಲ್ಲಿ ಗೊತ್ತಾಗುತ್ತೆ. ಖಂಡಿತವಾಗಿ ಹೌದು. ಆಮೇಲೆ ಕನ್ನಡ ಭಾಷೆ ಇವ್ರಿ ಅಂತಲ್ಲ, ಆಗಲೇ ಈಗ ಯಾರ್ಯಾರು ಎಷ್ಟೆಷ್ಟೆಲ್ಲ ಕನ್ನಡ ಭಾಷೆ ಮಾತಾಡ್ತಾರೆ ಅಂದ್ರೆ, ನಮ್ಮ ಈ ಕಡೆ ಚಾಮರಾಜನಗರ ಕಡೆ ಕನ್ನಡ ಮಾತಾಡ್ತಾರೆ, ಪ್ರಾಂತೀಯ ಭಾಷೆಗಳು. ಹೌದು. ನಮ್ಮ ನಂಜನಗೂಡು ಕಡೆ ಕನ್ನಡ ಮಾತಾಡ್ತಾರೆ. ನಮ್ಮ ಮಂಡ್ಯ ಕಡೆ ಬೇರೆ. ನಮ್ಮ ಮಂಡ್ಯ ಕಡೆ ಹೋದ್ರೆ ನಿಮ್ಗೆ ವೆರಿ ಈಸಿ. ಯಾಕ್ಲ ಮಗ ಇದಾಕ್ಲಾ, ಸರಿ ಕೊಂಡ್ಬಿಟ್ಟು ಹೊಲ್ತಕೋಗ್ಬಿಟ್ಟದೇನು ನೋಡ್ಬಿಡ್ಲಾ, ಬಂದ್ಬಿಡಮ್ಮ, ಹೋಗ್ಬಿಡಮ್ಮ, ಸರಿ ಕೊಂಡ್ಬಿಡ್ಲಾ. ನಮ್ಮ ಮಂಡ್ಯ ಆ ಭಾಷೆ. ಇನ್ನು ನಮ್ಮ ನಂಜನಗೂಡು ಕಡೆ ಹೋದರೆ ಹಂಗಲ್ಲ. ಈಗ ಸಾಮಾನ್ಯವಾಗಿ ಈಗ ನಾವು ಈಗ ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ಸಿನಿಮಾ ನೋಡಿಕೊಂಡು, ಲಾಲ್ಬಾಗ್ ನೋಡಿಕೊಂಡು, ವಿಧಾನಸೌಧ ನೋಡಿಕೊಂಡು ವಾಪಸ್ಸು ನಂಜನಗೂಡಿಗೆ ಹೋಗೋಣ ಅಂತಿರುತ್ತೆ. ಅವ್ರು ಹಂಗೆ ಹೇಳಲ್ಲ. ಈಗ ಬೆಂಗಳೂರಿಗೆ ಹೋಗ್ಬಿಟ್ಟು ತಿರ್ಗಾ ಅಲ್ಲಿ ವಿಧಾನಸೌಧ ನೋಡ್ಕೊಂಬಿಟ್ಟು ತಿರ್ಗಾ ಅಲ್ಲಿಂದ ಹಿಂಗೆ ನೋಡ್ಕೊಂಬಿಟ್ಟು ಅದೇ ನೋಡ್ಕೊಂಬಿಟ್ಟು ಅಲ್ಲಿ ನೋಡ್ಕೊಂಬಿಟ್ಟು ಗೊತ್ತಾಯ್ಕಿಲ್ವೋ ಆ ಥರ. ನಮ್ಮ ಚಾಮರಾಜನಗರ ಸೈಡ್ ಬೇರೆ, ರಾಜ್ಕುಮಾರ್ ಅವ್ರ ಊರಲ್ಲಿ ಆ ಕಡೆ ಕನ್ನಡನೇ ಬೇರೆ. ಅಲ್ಲಕ್ಕಯ್ಯ ಇದಾಕಯ್ಯ, ಅಲ್ಲಕ್ಕಯ್ಯ ಅವರು ಬೆಳಿಗ್ಗೆನೇ ಬಂದು ಕುಂತ್ಕೊಂಡವ್ರ ಕಣಯ್ಯ. ಅಲ್ಲ ಕಣೆ, ಅವ್ರೇನು ಬೇಜಾರು ಮಾಡ್ಕೊಳ್ಳಿಕ್ಕಯ್ಯ, ಒಂದು ಕೆಲಸ ಮಾಡಪ್ಪ, ಅವ್ರ ಮನ್ಸಿಗೆ ನೋವಾಗತ್ರ ಕೆಲಸ ಮಾಡ್ಕೊಂಡು ಬಿಡಕಯ್ಯ, ನೀನು ಇದ್ಬಿಟ್ಟು ಅಲ್ಲೇ ಇದೇನು ಕೆಲಸ ಮುಗಿಸ್ಬಿಟ್ಟು ಆಮೇಲೆ ಊರಿಗೆ ಹೋಗಯ್ಯ, ಅಯ್ಯೋ ತಲೆ ಬಿಸಿ ಮಾಡ್ಬೇಡ, ಹೋಗಯ್ಯ ಅಂತಾರೆ. ಆಮೇಲೆ ಇದಕ್ಕಲ್ಲ ಮದುವೆ, ಬೆರಗ ಮದುವೆ ನಿಂಗೆ, ಅದಕ್ಕೆ ತಿಳ್ಕೊಬಿಡ್ತೀನಿ ನೀನು. ಆಮೇಲೆ ಜಗಳ ಮಾಡೋದು ತುಂಬ ಈಸಿ. ನಮ್ಮ ಕಡೆ ಎಲ್ಲ ಜಗಳ ಮಾಡ್ತಾರೆ, ನೋಡ್ಬೇಕು ನೀವು. ಅದಕ್ಕಲ್ಲ ಸುಮ್ಮನೆ ಕೊಡ್ದೆ ನೀನು, ಅದಕ್ಕೆ ಸುಮ್ಮನೆ ಬಂದ ನಂಗೆ ದುಡ್ಡು. 4 ತಿಂಗಳು ಬಡ್ಡಿ ಕೊಟ್ಟೆ ನನಗೆ. ಏನು ವಿಸ್ಮಣ ಅಂತ ಸಾಲ ತಗೊಬಿಟ್ಟು, ಏನು ವಿಸ್ಮಣ ಫೋನ್ ಮೇಲೆ ಫೋನ್ ಹಾಕ್ತಾನಕ ನಂಗೆ. ಏನು ಸುಮ್ಮನೆ ಕೊಟ್ಟಿದ್ದೆ ಅಂತ ಕೇಳ್ತಾವ ನಂಗೆ. ಅದಕ್ಕೆ ಸುಮ್ಮನೆ ಕೊಟ್ಟಿದ್ದಾನೆ. ನಾನು ಸ್ವಿಮ್ಮಿಂಗ್ ಆಗ್ಬಿಟ್ಟು ನೋಡೋ ಈಶ್ವರನ ಮನೆಗೆ ಹೋಗ್ಬಿಟ್ಟು ಇರಪ್ಪತ್ತ ಇಲ್ಲ ಹೇಳ್ಬಿಟ್ಟು ನಂಗೆ, ಶೀಟ್ ಹಚ್ಬಿಟ್ಟು ನಂಗೆ, ಕ್ಯಾನ್ಸ್ಬಿಟ್ಟು ನಾನು ಮೊದಲು ಸರಿ ಇಲ್ಲ ನಾನು ಬಳಿದ ನಾನು ಅದನ್ನ ಮಾಕ್ ಕೊಡ್ಬಿಡ್ತೀನಿ ನಂಗೆ. ರೈಟ್. ಅವಾಗಲೇ ನೀವು ಆಂಟಿ ವೈರಸ್ ತಮಿಳ್ ಹೇಗೆ ಮಾತಾಡ್ತಾನೆ, ತಮಿಳ್ ಕನ್ನಡ ಅಂತ ಹೇಳ್ತಾ ಇದ್ರಿ. ಈಗ ಇನ್ನೊಂದು ಪ್ರಾಂತ್ಯಗಳಲ್ಲಿ, ಇನ್ಫ್ಯಾಕ್ಟ್ ಬೆಂಗಳೂರು, ಶಿವಾಜಿನಗರ, ಇಲಿಯಾಸ್ ನಗರ, ಇನ್ನೊಂದು ನಗರ, ಸುಲ್ತಾನ್ ಪಾಳ್ಯ, ಅಲ್ಲೆಲ್ಲ ಹೋದ್ರೆ ಗೋರಿಪಳ್ಳಿಗೆ ಹೋದ್ರೆ ಆಲ್ಮೋಸ್ಟ್ ನೀವು ಗೋರಿ ಕಟ್ಸ್ಕೊಂಡ್ಬಿಡ್ತೀರ. ಹೌದು, ಅಷ್ಟು ಶಬ್ದಗಳು ಸಖತ್ತಾಗಿರುತ್ತೆ. ಹೆಂಗೆ ಅವ್ರ ಕನ್ನಡ ಹೆಂಗಿರುತ್ತೆ ಅಂತ ನೋಡಿ ಸರ್. ಈಗ ಮುಸ್ಲಿಮರು ಕನ್ನಡ ಕೆಲವೊಂದು ಸರ್ತಿ ಮಾತಾಡ್ತಾರೆ. ಅಂದರೆ ನಾನು ಅವ್ರಿಗೆ ಗೊತ್ತಿಲ್ಲದಿರೋರಿಗೆ ಹೇಳ್ತಾ ಇರೋದು. ಗೊತ್ತಿರೋರು ಸಾಕಷ್ಟು ಜನ ಒಳ್ಳೆಯವ್ರು ಚೆನ್ನಾಗಿ ಮಾತಾಡ್ತಾರೆ. ಅಲ್ಲ, ಮುಸ್ಲಿಮರಲ್ಲಿ ಸಾಹಿತಿಗಳು, ಕವಿಗಳು ಸುಮಾರು ಜನ ಇದ್ದಾರೆ. ಅವ್ರಿಗೆಲ್ಲ ಖಂಡಿತವಾಗ್ಲು ಎಲ್ಲರೂ ಆಯ್ತೆ. ಇದೇ ಮುಸ್ಲಿಮರು ನೀವು ಮಂಗಳೂರು ಕಡೆ ಹೋಗಿ, ಆಯ್ತೆ, ಆ ಪ್ರಾಂತ್ಯ, ಮತ್ತೆ ಈ ಕಡೆ ನಾರ್ತ್ ಕರ್ನಾಟಕ ಹೋಗಿ,
ಎಷ್ಟು ಶುದ್ಧವಾಗಿ ಮಾತಾಡ್ತಾರೆ ಹಾಸನ, ಅಂತಂದ್ರೆ ಶಿವಮೊಗ್ಗ. ಎಷ್ಟು ಶುದ್ಧವಾಗಿ ಮಾತಾಡ್ತಾರೆ ಅಂತಂದ್ರೆ ಅವ್ರಿಗೆ ನಮ್ಮ ಭಾಷೆ ಇದು, ನಮ್ಮನೇದು ಇದು, ನಮ್ಮದು ಅನ್ನೋದು ಅವ್ರಿಗೆ ಖಂಡಿತವಾಗ್ಲೂ ಇದೆ. ಖಂಡಿತ. ಆಯ್ತಾ? ಇಲ್ಲೇನಾಗ್ಬಿಟ್ಟಿದೆ, ಇಲ್ಲಿಂದ ನಾವು ಕಲಾಸಿಪಾಳ್ಯದಿಂದ ಹೋಗೋಣ. ಯಾವ ಅಥೋಡಿ ಲೆಕ್ಕ ರೈ ಏನು ಜಾಮೆ ಕೊಡಬೇಕು, ಒಂದು 10 ನಿಮಿಷ ವೇಟ್ ಮಾಡಿ, ನೀವು ಕೊಟ್ಬಿಡ್ತೀನಿ ಇಲ್ಲ ಈ ಥರ ಇಲ್ಲಿಂದ ಸ್ಟಾರ್ಟ್ ಆಗಿ ಹಿಂಗೆ ಸ್ಟಾರ್ಟ್ ಆಗ್ಬಿಡುತ್ತೆ. ಅಣ್ಣ ನಮ್ದು ನಮ್ಮ ಮೈಸೂರುಗಳೆಲ್ಲ ಹೆಂಗೆ ಅಂದ್ರೆ ಅಣ್ಣ ಬೆಳಿಗ್ಗೆನೆ ಹೇಳ್ಬಿಟ್ಟು ನಾವು ಬಡ್ಡು ಅಣ್ಣ, ನೀವು ಬೆಳಿಗ್ಗೆನೆ ಹೇಳ್ಬಿಟ್ಟು ನಮ್ದು ಬೆಳಿಗ್ಗೆನೆ ಹೇಳ್ಬಿಡ್ತಾರ ಅಣ್ಣ. ನಮ್ದು ಹೇಳ್ಬಿಟ್ಟು ನಮ್ದು ಅಣ್ಣ ಇದ್ದಾರೆ ಅಲ್ಲ, ಅವರು ತಮ್ಮ ಒಬ್ರು ಇದ್ದಾರೆ ಅಂದ್ರೆ ನಿಮ್ಮ ಅಣ್ಣ ಅವ್ರು ನಮ್ದುಗೆ ಅಣ್ಣ, ಅವ್ರು ನಮ್ದುಗೇನ ಅಣ್ಣ. ಅವ್ರದ್ದು ಮಗ ಒಬ್ನ ಅವ್ರದ್ದು ಮೊದಲನೇ ನಂಬರ್ದು ಮಗ ಇದ್ದಾನೆ. ಮೊದಲನೇ ನಂಬರ್ ಮಗ ಅಂದ್ರೆ ಏನು, ಅವ್ರಿಗೆ 6 ಜನ ಮಗಳು, 6 ಜನ ಮಗಳು ಅಲ್ಲ, ಅವ್ರಿಗೆ ಹೆಸರು ನಮಗೆ ನೆನಪು ಮಾಡ್ಕೊಳಕ್ಕೆ ಆಗಿಲ್ಲ ಅಣ್ಣ. ಅದಕ್ಕೆ 1ನೇ ನಂಬರ್ 2ನೇ ನಂಬರ್ ಅಂತ ಇಟ್ಕೊಂಡ್ಬಿಟ್ಟು ನಾವು ಶರ್ಟ್ಗೆ ಹಾಕ್ಬಿಟ್ಟಿದ್ದೀವಿ ಅವ್ರಿಗೆ. ಶರ್ಟ್ಗೆ 1, 2, 3 1 ಅಂದ ತಕ್ಷಣ ಬಂದ್ಬಿಡ್ತಾನೆ, 2 ಅಂದ ತಕ್ಷಣ ಬಂದ್ಬಿಡ್ತಾನೆ, 3 ಅಂದ ಬಂದ್ಬಿಡ್ತಾನೆ. ಹಂಗೆ ಬಂದ್ಬಿಟ್ಟು ಎಲ್ಲರಿಗೆಲ್ಲ ಕಳಿಸ್ಬಿಟ್ಟು ಅಣ್ಣ ತಿಂಡಿಗೆ ತಿನ್ಕೊಂಡ್ಬಿಟ್ಟು ಆಮೇಲೆ ಕೆಲಸ ನೋಡ್ಕೊಂಡು ನಮ್ದು ಏನೇನೈತೆ ಅಲ್ಲಿಗೆಲ್ಲಗೆ ನಾವು ಹೋಗ್ಬಿಡ್ತೀವಿ ಅಣ್ಣ. ನಿಮ್ದು ಬಂದು ಅಣ್ಣ ನಿಮ್ದು ಗಾಡಿ ಐತೆ? ಐತೆ. ಯಾವ್ದು ಗಾಡಿ? ಕಾರ್ ಐತೆ. ಕಾರ್ ಯಾವ್ದು? ಕಾರ್ ಹಚ್ಚಾಗೈತೆ? ಹಚ್ಚೈತೆ. ಹೊಸ ನಮ್ದಿಗೆ ಗ್ಯಾರೇಜ್ಗೆ ತಗೊಂಡ್ಬಂದ್ಬಿಡಿ. ಯಾಕೆ ತಗೊಂಡ್ಬಂದ್ಬಿಟ್ಟು ಕಲರ್ ಯಾವ್ದು ಅಣ್ಣ? ರೆಡ್ ನಕ್ಕೋ ಆ ರೆಡ್ಗೆ ಸ್ವಲ್ಪ ವೈಟ್ಗೆ ಮಿಕ್ಸ್ ಮಾಡ್ಬಿಟ್ಟು ಗ್ರೀನ್ ವೈಟ್. ಈಗ ಮುಂದ್ಗಡೆ ಬಾಡಿ ಗಾರ್ಡ್ ಐತಲ್ಲ ಅಲ್ಲಿಗೆ ಗ್ರೀನ್, ಹಿಂದ್ಗಡೆ ಹಂಗೆ ತಿರುಗಿ ಹಿಂಗೆ ವಾಪಸ್ಗೆ ಬಂದ್ಬಿಟ್ರೆ ಅಲ್ಲಿ ಸಿಲ್ವರ್. ಲೇಪ್ತು ಅಣ್ಣ ದೂರದಿಂದ ನೋಡ್ಬಿಟ್ರೆ ಸರ್ ಗನ್ಗರ್ ಗಾಡಿಗೆ ಓಡಿಸ್ತಾರಲ್ಲ ಪಿಕ್ಚರ್ ಮೇ ಕೊಂತಾಣ ಪಿಕ್ಚರ್ ಯಾವ್ದಣ್ಣ ಬಂದ್ಬಿಡ್ತು ಮೊನ್ನೆ ಪಿಕ್ಚರ್, ಅದೇ ಬಂದ್ಬಿಡ್ತು. ಆ ಪಿಕ್ಚರ್ಗೆ ನೋಡ್ಬಿಟ್ರೆ ನೀವು. ಆಮೇಲೆ ಟೈರ್ಗೆ ಐತಲ್ಲ ಟೈರ್ಗೆ ಬಿಚ್ಬಿಟ್ಟು ಟೈರ್ಗೆ ಎಲ್ಲ ಬಿಚ್ಬಿಟ್ಟು ಜಡ್ಗ ಗಾಡಿ ಹೈಟ್ಗೆ ಕಾಣ್ಬೇಕು. ಹಾಕೋತಾ ಆಮೇಲೆ ಈಗ ಬೆಂಗಳೂರು ಮೈಸೂರು ಅದೇನ್ ಕಾರ್ ಅನ್ಕೊಂಡ್ರೆ ಟಾಂಗ ಗಾಡಿ ಅನ್ಕೊಂಡ್ರೆ ಅಣ್ಣ. ಈಗ ನೀವು ಆರನ್ಗೆ ಐತಲ್ಲ ಕೀ ಕಂಡ್ಬಿಟ್ರೆ ನಮ್ದು ಜನ ಸೈಲೆಂಟ್ಗೆ ನೋಡಕ್ಕಿಲ್ಲ. ನೀವು ಏನು ಕೊಡ್ಬೋದು ಆರನ್ದಲ್ಲ ಜನ ಹಂಗೆ ತಿರುಗಿ ನೋಡ್ಬಿಟ್ಟು ಖುಷಿಗೆ ಆಗ್ಬಿಡ್ತಾರೆ. ಓಕೆ ಆಂಟಿ, ನಿಮ್ಮ ಸ್ಟೈಲಲ್ಲಿ ಒಂದು ಬ್ರೇಕ್ ಹೇಳಿಪ್ಪ ಹೋಗ್ಲಿ. ನನಗೆ ಮಾತಾಡಿ ಸುಸ್ತಾಗಿಬಿಟ್ಟಿದೆ. ನಾನು ಸ್ವಲ್ಪ ಹೊಟ್ಟೆಗೆ ಹಾಯ್ಕೊಂಡ್ಬಿಟ್ಟು ಹಂಗೆ ಸ್ವಲ್ಪ ಕುಡ್ಕೊಂಡು ನೀರಣ ಬಂದುಬಿಡ್ತೀನಿ. ಅಲ್ಲಿವರೆಗೂ ನೀವು ಅದನ್ನ ತಗೊಳ್ಳಿ. ಬ್ರೇಕ್. ನಲ್ಲಿ ಮುಂದೆ ಇದ್ದಿದ್ದಪ್ಪ. ನಮಸ್ಕಾರ, ನಿಮ್ಮೆಲ್ರಿಗೂ ದೀಪಾವಳಿ ಹಬ್ಬದ ಗಣರಾಜ್ಯೋತ್ಸವದ ಶುಭಾಶಯಗಳು. ಈಗ ನಾನು ನಿಮ್ಮ ಹಿರೇಮಗಳೂರು ಕಣ್ಣನ್ನಿಂದ ಪ್ರಾರಂಭ ಮಾಡ್ತಾ ಇದ್ದೇನೆ. ನೀವು ಏನು ಮಾಡಬೇಕು ಅಂದರೆ ಚಪ್ಪಾಳೆ ಹೊಡಿತೀರಾ. ಹೋಗೋಣವಾ? ಇದ್ರ ಬಗ್ಗೆ ರಿಚರ್ಡ್ ಲೂಯಿಸ್ ಅವರು ನೀನೇನು ಹೇಳ್ತೀಯಪ್ಪ?